ಪ್ರಣಿ ಬೇಗ ಬಾರೆ. ಏನು ಇಷ್ಟ ಆರಾಮಾಗಿ ಬರ್ತಿದ್ಯಾ? ಹೋಗೆ ಅಲ್ಲಿ ಸೆಕೆಂಡ್ ಕ್ರಾಸ್ ಅಲ್ಲಿ ನಿಂತ್ಕೋ. ಹೋಗು ಬೇಗ. ಅಮ್ಮ ತುಂಬಾ ಭಾರ ಇದೆ, ಎಲ್ಲಿಡ್ಲಿ? ಏಯ್, ನೀನ್ ನೀರು ಹಿಡಿಯೋಕೆ ಹೋಗಿದ್ಯೋ ಬೇರೆ ಏನಕ್ಕೋ ಹೋಗಿದ್ಯೋ? ಇಡಲ್ಲಿ ಇಡಲ್ಲಿ. 3ನೇ ಕ್ರಾಸ್ ಹತ್ರ ನಿಲ್ಸಿದ್ದೆ ತಾನೆ ನಿನ್ನ? ಯಾಕೋ ಬಂದೆ? ಸುಸ್ತಾಗ್ತಿದೆ ಅಮ್ಮ. ಸುಸ್ತಾಗ್ತಿದೆ ಸುಸ್ತಾಗ್ತಿದೆ. ಹೋಗು ಅಲ್ಲಿ 3ನೇ ಕ್ರಾಸ್ ಹತ್ರ ನಲ್ಲಿದೆಯಲ್ಲ ಅಲ್ಲಿ ನಿಂತ್ಕೋ. ಹೋಗು, ರಶ್ ಆಗ್ಬಿಡುತ್ತೆ. ಹೋಗೋ, ತಗೊಳು. ಅಯ್ಯೋ, ಕುಡಿಯೋ ನೀರಿಗೆ ಪಾತ್ರೆ ತಗೋಬೇಕಲ್ವಾ? ಅಮ್ಮ ಗಿರಿಜಾ. ಮಾವ, ಅಯ್ಯಯ್ಯೋ, ಏನಿದ್ ನಿಮ್ಮ ಅವಸ್ಥೆ? ಅಲ್ಲಮ್ಮ, ಕುಡಿಯೋ ನೀರನ್ನ ಪ್ರತ್ಯೇಕವಾಗಿ ತಂದೆ ಕಣಮ್ಮ. ಒಳ್ಳೆ ಕೆಲಸ ಮಾಡಿದ್ರಿ ಮಾವ. ಈ ತೊಳೆಯೋಕೆ ಬಳಿಯೋಕೆ ಎಲ್ಲ ಆಯ್ತು, ಕುಡಿಯೋ ನೀರಿಗೆ ಮತ್ತೆ ಹೋಗ್ಬೇಕಲ್ಲ ಅನ್ಕೋತಿದ್ದೆ. ನೀವು ತಂದಿದ್ದು ಒಳ್ಳೇದಾಯ್ತು. ನೋಡಮ್ಮ, ಸ್ನಾನ ಮಾಡದೆ, ಬಟ್ಟೆ ಒಗೆದೆ, ಪಾತ್ರೆ ತೊಳೆದೆ ಬದುಕಬಹುದು, ಆದ್ರೆ ನೀರು ಕುಡಿದೇ ಬದುಕಕ್ಕಾಗತ್ತೇನಮ್ಮ? ಸರಿಯಾಗಿ ಹೇಳಿದ್ರಿ ಮಾವ. ಹೌದಮ್ಮ. ನೋಡು, ಆಗಿನ ಕಾಲದಲ್ಲಿ ಉಚಿತವಾಗಿ ನೀರು ಸಿಗೋದು. ಈಗ ಕಾಯನ್ನು ಹಾಕಿ ನೀರು ತಗೋಬೇಕು. ಮುಂದೆ ನೋಟಿನ ಕಂತೆ ತುರುಕಿದ್ರೆ ನೀರು ಬರುತ್ತೆ ಅಂತ ಕಾಣುತ್ತೆ. ಹೌದು ಮಾವ. ಅಯ್ಯೋ, ಮಾತಾಡ್ತಾ ನಿಂತ್ರೆ ನೀರು ಸಿಗಲ್ಲ. ನೀವು ಸ್ವಲ್ಪ ಸುಧಾರಿಸ್ಕೊಳ್ಳಿ. ಪ್ರಣಿ 2ನೇ ಕ್ರಾಸಲ್ಲಿ ನಿಂತಿದ್ದಾಳೆ. ನಾನು ಹೋಗಿ ನೀರು ತಗೊಂಡ್ಬಿಡ್ತೀನಿ. ಎಲ್ಲ ಇಲ್ಲೆಲ್ಲೇ ಇಟ್ಬಿಟ್ಟಿದ್ದಾರಪ್ಪ. ನೋಡ್ಕೊಂಡ್ ಬರಕ್ಕಾಗಲ್ವೇನ್ರಿ? ಹೇಯ್, ರಾಂಗ್ ಸೈಡಲ್ಲಿ ಬಂದು ಡಿಕ್ಕಿ ಹೊಡೆದು ನೋಡ್ಕೊಂಬರಕ್ಕಾಗಲ್ವೇನೆ ಅಂತ ನನಗೆ ಹೇಳ್ತಾ ಇದೆಯಾ? ಓ, ನೀರೇ? ಏನಿದು ಮನೆ ತುಂಬ ನೀರೇ? ಕೊಡ ಹಿಡಿದು ಎಲ್ಲಿಗೆ ಹೊರಟಿರುವೆ? ಕೊಡ ತಗೊಂಡು ಹಿಟ್ ಮಾಡ್ಸಕ್ಕೆ ಅಂತ ಗಿರಣಿಗೆ ಹೋಗ್ತಾ ಇದ್ದೀನಿ. ಓ, ಹಾಗಾದ್ರೆ ನಮ್ಮ ಮನೇಲಿ ನಾಳೆ ಪ್ಲಾಸ್ಟಿಕ್ ರೊಟ್ಟಿನ ಅಥವಾ ಫೈಬರ್ ಮುದ್ದೆನಾ? ಜೋಕು ಶುರು ಮಾಡಿದ್ಯಾ ಯಾರು? ಏ ದಡ್ಡ, ಇವತ್ತು ನಮ್ಮ ಏರಿಯಾದಲ್ಲಿ ನೀರು ಬರೋದಿಲ್ಲ. ಅದಕ್ಕೆ ಮನೆಯಲ್ಲಿರೋ ಪಾತ್ರೆಗಳೆಲ್ಲ ತಂದು ಅಕ್ಕಪಕ್ಕದ ಬೀದಿಗೆ ಹೋಗಿ ನೀರು ತಂದು ತುಂಬ್ತಾ ಇದ್ದೀವಿ. ನೀರು ಬರಲ್ಲ ಸರಿ ಕಣಪ್ಪ, ಆದರೆ ಇಷ್ಟೊಂದು ನೀರಿನ ಅವಶ್ಯಕತೆ ನಮಗಿದೆಯಾ? ನೋಡಿ, ಒಬ್ಬ ಮನುಷ್ಯನಿಗೆ ಒಂದು ದಿವಸಕ್ಕೆ ಕುಡಿಯೋದ್ರಿಂದ ಹಿಡಿದು ಸ್ನಾನ ಮಾಡೋವರೆಗೂ ಸರಾಸರಿ 135 ಲೀಟರ್ ನೀರು ಬೇಕಾಗುತ್ತೆ. ನಮ್ಮನೇಲಿ ಎಷ್ಟು ಜನ ಇದ್ದೀವಿ? 5 ಜನ ಇದ್ದೀವಿ. ಸೊ ಅಕಾರ್ಡಿಂಗ್ ಟು ಪೈಥಾಗರಸ್ ಥಿಯರಮ್ 5 × 135 = 675. ಹಾಗಾಗಿ ನಮ್ಮ ಮನೆಗೆ 1000 ಲೀಟರ್ ನೀರು ಕೂಡ ದಾಟೋದಿಲ್ಲ ಒಂದು ದಿವಸಕ್ಕೆ. ನೀವು ನೋಡಿದ್ರೆ ಒಂದೇ ಒಂದು ದಿನ ನೀರು ಬರಲ್ಲ ಅಂತ ಹೇಳಿದಕ್ಕೆ ಮನೇಲಿರೋ ಪಾತ್ರೆ, ಡ್ರಮ್ಮು ಎಲ್ಲದರಲ್ಲೂ ನೀರು ತುಂಬಿಸ್ತಾ ಇದ್ದೀರಾ. ಇದು ನಿಮಗೆ ಓವರ್ ಅನ್ನಿಸ್ತಾ ಇಲ್ವಾ? ಬಾಯಿಗೆ ಸ್ಟ್ರಾ ಹಾಕಬೇಕು, ಪೈಪ್ ಹಾಕಬಾರ್ದು. ಆಕ್ಚುಲಿ ಅಯ್ಯೋ, ಆಯ್ತು ಸಾಕು. ಮೊದಲು ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ನೀರು ಹಿಡಿಯೋಣ ಬನ್ನಿ. ನೀರಾ ಹಿಡಿಯೋಣ ಬನ್ನಿ. ನಾನು ಆ ಜಡಗಳ ಮಧ್ಯೆ ನೀರು ಹಿಡಿಯಕ್ಕೆ ಹೋಗ್ಬೇಕಾ? ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಆ ವಿಠಲ್ ಅವ್ರನ್ನ ನೋಡ್ರಿ. ಅಯ್ಯೋ, ಇಲ್ಲಿ ನೋಡ್ರಿ, ಅವರು ಕ್ಯೂನಲ್ಲಿ ನಿಂತಿದ್ದಾರೆ. ಕ್ಯೂ ಕ್ಯೂ ವಿಡಿಯೋ ಕಾಲಲ್ಲಿ ಆಫೀಸ್ ಕೆಲಸ ಮಾಡ್ತಾ ನೀರು ಹಿಡಿಯೋಕೆ ಅಂತ ಕ್ಯೂನಲ್ಲಿ ನಿಂತಿದ್ದಾರ್ರಿ. ಅವನು ಕ್ಯೂ ಅಲ್ಲಿ ನಿಂತಿದ್ದಾನೆ ಅಂತ ನಾನು ಹೋಗಿ ಕ್ಯೂ ಅಲ್ಲಿ ನಿಂತ್ಕೊ ಅಂತ ಹೇಳ್ತೀಯಾ? ಅದೇ ಮತ್ತೆ. ಅಮ್ಮ ಗಿರಿಜಾ, ಹಲ್ಲಿಗೆ ಏನು ಗೊತ್ತು ನಲ್ಲಿ ಬೆಲೆ? ಪಿತಾಜಿ, ಕ್ಯಾಗಿ ಕಲ್ಲಿಲಿ ಓಡಾಡೋ ನನಗೆ ನಲ್ಲಿ ಬೆಲೆ ಗೊತ್ತಿಲ್ಲ ಅಂತ್ಯಾ? ನೋಡಿ, ನೀರು ಬರಲ್ಲ ಅಂತ ಹೇಳಿರೋದು ಇವತ್ತೊಂದು ದಿವಸ. ನಾನು ಹೇಗಿದ್ರು ಅಗತ್ಯಕ್ಕಿಂತ ಹೆಚ್ಚಾಗಿ ನೀರನ್ನ ಬಳಸೋದಿಲ್ಲ. ಹಾಗಾಗಿ ಈ ಆಟಕ್ಕೆ ನಾನು ಬರೋದಿಲ್ಲ. ನೀವು ನೋಡ್ಕೊಳ್ಳಿ. ಪ್ಲೀಸ್ ರೀ, ಅರ್ಥ ಮಾಡ್ಕೊಳ್ರಿ. ನೀರಿಗೆ ತೊಂದರೆ ಆಗ್ಬಿಡುತ್ತೆ. ಏನ್ ಮಾತಾಡ್ತೀಯಾಗಿರಿ? ಹಾಗಂತ ನಾನು ಬಂದು ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಳಕ್ಕಾಗತ್ತಾ? ನಾನು ಯಾರು? ಶಿವಪ್ರಸಾದ್, ವರ್ಕಿಂಗ್ ಇನ್ ರಾಜಾ ಚಡ್ಡಿ ಮತ್ತು ಬನಿಯನ್ಗಳು. ಇದನ್ನ ನೀವು ಹೊರಗೂ ಹಾಕೋಬಹುದು. ಹೀಗೆ ಆಡ್ತಿದ್ರೆ ನೀನ್ ಚಡ್ಡಿ ಒಗೆಯೋದಕ್ಕೂ ನೀರು ಸಿಗೋದಿಲ್ಲ. ಹೋಗೋ, ನೀರು ತಗೊಂಬಾರ. ವೆಲ್, ನೀನು ಇಷ್ಟೊಂದು ಪ್ರೀತಿಯಿಂದ ಹೇಳ್ತಾ ಇದೆ ಅಂದಮೇಲೆ ನಾನು ಹೋಗಿ ನೀರು ಹಿಡ್ಕೊಂಡು ಬರ್ತೀನಿ. ಗಿರಿ, ನೀನು ಹೋಗಿರು, ನಾನು ಹಿಂದೆನೇ ಬರ್ತೀನಿ. ಸರಿ, ಆಯ್ತು. ರಿಲ್ಯಾಕ್ಸ್. ಏನೋ ದೊಡ್ಡದಾಗಿ ನೀರು ಮಾತಾಡ್ತಾನೆ, ಅವ್ನು ಗೊತ್ತಿಲ್ಲ ಅವನಿಗೆ. ನಮ್ಮ ಅಪ್ಪಂಗೆ ಬುದ್ಧಿನೇ ಇಲ್ಲ. ನಾನು ಹೋಗಿ ನೀರು, ಏನಿದು? ಏನಾದರೂ ಸಾಧನೆ ಮಾಡಿ ಹೆಗ್ಗಳಿಕೆ ಬರಬೇಕು. ಹಾಳಾದ ನನಗೆ ಬಿಕ್ಕಳಿಕೆ ಬರ್ತಾ ಇದೆ. ಇನ್ಯಾರು ನೆನೆಸ್ಕೋತಾ ಇರ್ತಾರೆ? ಯಾರೋ ಸಾಲ ಕೊಟ್ಟವ್ರು ನೆನೆಸ್ಕೋತಾ ಇರಬೇಕು. ನೀರಲ್ಲಿ ಭಗವಂತ, ಏನ್ ಭಗವಂತ, ನಾನು ಕುಡಿಬೇಕಾಗಿರೋ ನೀನೇ ಕಿತ್ಕೋತಾ ಇದೆಯಾ? ನಾನು ಕಿತ್ಕೊಂಡಿಲ್ಲ ಶಿವಪ್ರಸಾದ್, ಎತ್ಕೊಂಡೆ. ಅಷ್ಟಕ್ಕೂ ಇದು ದುಡ್ಡಲ್ವಲ್ಲ? ಅಯ್ಯೋ,
ಕಿತ್ಕೊಳ್ಳೋಕೆ ನನ್ನ ಹತ್ರ ದುಡ್ಡೆಲ್ಲಿದೆ? ಶಿವಪ್ರಸಾದ್, ಅಕಸ್ಮಾತ್ ದುಡ್ಡು ಇದ್ದಿದ್ರು ನಾನ್ ಕಿತ್ಕೊಂಡ್ರೆ ನೀನ್ ಕೇಳ್ಬೋದಿತ್ತು. ಇವಾಗ ನಾನು ತಗೊಂಡಿದ್ ನೀರ್ ತಾನೆ, ಯಾಕೆ ಇಷ್ಟೊಂದು ಆತಂಕ? ಆತಂಕ ಅಲ್ಲ ಭಗವಂತ, ಬಿಕ್ಕಳಿಕೆ. ಅದಕ್ಕೆ ನೀರ್ ತಾನೇ ಕುಡಿಬೇಕು. ಹೌದಾ? ನಾನೆಲ್ಲೋ ಬಿಕ್ಕಳಿಕೆ ಬಂದ್ರೆ ಜನರಿಗೆ ದುಡ್ಡು ಕೊಟ್ರೆ ಸರಿ ಹೋಗ್ತಾರೆ ಅಂತ ಅನ್ಕೊಂಡೆ. ಏನ್ ಭಗವಂತ, ಕಾಲ್ ಎಳಿತಾ ಇದೆಯಾ? ನನಗೆ ಕಾಲ ಎಳೆಯೋ ಅಭ್ಯಾಸ ಇದೆ, ಕಾಲ್ ಎಳೆಯೋ ಅಭ್ಯಾಸ ಇಲ್ಲ ಶಿವಪ್ರಸಾದ್. ಅದ್ ಸರಿ, ಕೆಳಗಿರೋರು ತಾನೇ ಕಾಲ್ ಎಳಿತಾರೆ. ನೀನ್ ಎಲ್ಲರಿಗಿಂತ ಮೇಲಿರೋನು, ನೀನೇನಿದ್ರು ಮೇಲೆ ಕೆಳೀತ್ಯ. ಅಯ್ಯೋ ಭಗವಂತ, ಬಿಕ್ಕಳಿಕೆ ಜಾಸ್ತಿ ಆಗ್ತಾ ಇದೆ, ಪ್ಲೀಸ್ ನೀರು ಕೊಡು. ನಿನಗೊಂದು ಸುವರ್ಣ ಅವಕಾಶ ಕೊಡ್ತೀನಿ ಶಿವಪ್ರಸಾದ್. ನೀರ್ ಬೇಕಾ ಅಥವಾ ದುಡ್ಡು ಬೇಕಾ? ಅಯ್ಯೋ ಭಗವಂತ, ದುಡ್ಡು ಇಟ್ಕೊಂಡು ನಾನೇನ್ ಮಾಡ್ಲಿ? ನೀರು ಕೊಡು. ನಿಲ್ತು, ಸಮಾಧಾನ ಆಯ್ತು ಭಗವಂತ. ದುಡ್ಡು ಕೊಟ್ಟಿದ್ದಿದ್ರೆ ಇಷ್ಟೊಂದು ಸಮಾಧಾನ ಸಿಕ್ತಿತ್ತ ಶಿವಪ್ರಸಾದ್? ಸಿಕ್ತಿರ್ಲಿಲ್ಲ, ಆದ್ರೆ ದುಡ್ಡಿದ್ದಿದ್ರೆ ಆನ್ಲೈನ್ ಅಲ್ಲಿ ನೀರ್ನ ಬುಕ್ ಮಾಡಿ ಮನೆಗೆ ತರಿಸ್ಕೋಬಹುದಾಗಿತ್ತಲ್ಲ. ನೀನ್ ಕೇವಲ ಬುದ್ಧಿವಂತ ಮಾತ್ರ ಅಲ್ಲ, ಅತಿ ಬುದ್ಧಿವಂತ. ಥ್ಯಾಂಕ್ ಯು ಭಗವಂತ. ಭಗವಂತ, ಈಗ ನಂದೊಂದು ರಿಕ್ವೆಸ್ಟ್. ನಮ್ಮನೇಲಿ ನೀರಿನ ಸಮಸ್ಯೆ ಆಗಿದೆ. ನಮ್ಮನೇಲಿ ಮಾತ್ರ ಅಲ್ಲ, ನಮ್ಮ ಏರಿಯಾ ಪೂರ್ತಿ ಅದೇ ಸಮಸ್ಯೆ. ನನ್ನ ಹೆಂಡತಿ ನೀರು ಹಿಡಿಯಕ್ಕೆ ಬನ್ರಿ ಅಂತ ಕರಿತಾ ಇದ್ದಾಳೆ. ಇಲ್ಲಿಂದ ತುಂಬಾ ದೂರ ಹೋಗಿ ನೀರು ಹಿಡ್ಕೊಂಡು ಬರಬೇಕು. ಸಾಲದ ಭಾರ ಹೊರ್ತಾ ಇರೋ ನನಗೆ ಕೊಡ, ಅದು ತುಂಬಿದ ಕೊಡದ ಭಾರ ಹೇಗಪ್ಪ ಹೊರಲಿ? ಅದಕ್ಕೆ ನೀನು ನನಗೊಂದು ಹೆಲ್ಪ್ ಮಾಡಬೇಕು. ಹೇಗಿದ್ರೂ ನಿನ್ನ ತಲೆ ಮೇಲೆ ಗಂಗಮ್ಮ ತಾಯಿ ಇದ್ದಾಳೆ. ತಾಯಿಗೆ ಹೇಳಿ ಈ ಭಗೀರಥನ ಮನೆಗೆ ಸಾಕ್ಷಾತ್ ಗಂಗೆನೇ ಹರಿಸ್ಬೋದಾ? ನೀನು ಹಾಗೆ ಮಾಡಲಿಲ್ಲ ಅಂದ್ರೆ ನಾನು ತುಂಬಾ ದೂರ ಹೋಗಿ ನೀರು ಹಿಡ್ಕೊಂಡ್ ಬರಬೇಕು. ಹೋಗೋದಿರ್ಲಿ, ಅದನ್ನ ನೆನೆಸ್ಕೊಂಡ್ರೆ ನನಗೆ ಭಯ ಆಗುತ್ತೆ. ಒಂದೇ ದಿನಕ್ಕೆ ಇಷ್ಟೊಂದು ಭಯನ? ಈ ಭಯ ನೀರನ್ನ ಪೋಲ್ ಮಾಡ್ಬೇಕಾದ್ರೆ ಯಾಕಿರ್ಲಿಲ್ಲ? ನೀರನ್ನ ಉಳಿಸ್ಬೇಕಲ್ವ ಶಿವಪ್ರಸಾದ್? ಆಹಾ, ನೀನು ಶುರು ಹಚ್ಕೊಂಡ್ಯಾ ಸೇವ್ ವಾಟರ್ ಸೇವ್ ಅರ್ಥ ಅಂತ. ಅಲ್ಲ ಭಗವಂತ, ನೀನೇ ಹೇಳ್ತಿರ್ತೀಯ ಪ್ರಕೃತಿ ಇರೋದೇ ನಮ್ಮ ರಕ್ಷಣೆಗೆ ಅಂತ. ಅಂಥದ್ರಲ್ಲಿ ಈ ಪ್ರಕೃತಿನ ರಕ್ಷಣೆ ಮಾಡೋಷ್ಟು ದೊಡ್ಡವರ ನಾವು? ಭಗವಂತ, ನೀರು ಉಳಿಸಿದ್ರೆ ಏನು ಬಂತು ಭಾಗ್ಯ, ದುಡ್ಡು ಉಳಿಸಿದ್ರೆ ಬರುತ್ತೆ ಭಾಗ್ಯ. ಸರ್ಕಾರದಲ್ಲಿ ಹಣಕಾಸು ಉಳಿತಾಯ ಇಲಾಖೆ ಅಂತ ಇದೆಯೇ ಹೊರತು ನೀರು ಉಳಿತಾಯ ಇಲಾಖೆ ಅಂತ ಇದೆಯಾ? ಇಲ್ಲ. ಇದರ ಅರ್ಥ ಏನು? ಉಳಿತಾಯ ಮಾಡಬೇಕಾಗಿರೋದು ಮನಿ, ನಾಟ್ ನೀರಿನ ಹನಿ. ಯಾಕೆಂದ್ರೆ ಪ್ರಪಂಚ ತುಂಬಾ ನೀರಿದೆ, ಎಷ್ಟೇ ಖರ್ಚಾದ್ರೂ ಖಾಲಿ ಆಗಲ್ಲ. ಹಾಗಿದ್ರೆ ನಿಮ್ಮ ಮನೆಗೆ ನೀರಿನ ಸಮಸ್ಯೆ ಹೇಗೆ ಬಂತು? ಎಷ್ಟೇ ಖರ್ಚಾದ್ರೂ ಖಾಲಿ ಆಗಲ್ವಲ್ಲ? ಅಯ್ಯೋ, ನೀನ್ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡ ಭಗವಂತ. ಇದೆಲ್ಲ ನಮ್ಮ ಮನೆಯವ್ರದ್ದು ಒಂದಿನ ಡ್ರಾಮಾ. ಒಂದಿನದ್ದ? ಇದಿನ್ನೂ ಆರಂಭ ಶಿವಪ್ರಸಾದ್. ನಡೆಯೋ ದಾರಿ ತುಂಬಾ ದೂರ ಇದೆ, ಅದು ಮರಳುಗಾಡಲ್ಲಿ. ಆಗ ನಿನ್ನ ಅಭಿಪ್ರಾಯ ಬದಲಾಗಬಹುದು. ಅಯ್ಯೋ, ನಮ್ಮ ರಾಜ್ಯದಲ್ಲಿ ಕಾಡನ್ನು ಬಿಡ್ತಾ ಇಲ್ಲ, ಮರಳನ್ನು ಬಿಡ್ತಾ ಇಲ್ಲ. ಇನ್ನು ಮರಳುಗಾಡು ಎಲ್ಲಿಂದ ಬರಬೇಕು? ಆದ್ರೂ ಭಗವಂತ, ಆಹಾ, ಭಗವಂತ ಕ್ಲಾರಿಟಿನೇ ಕೊಡ್ಲಿಲ್ವೇ? ಚಡ್ಡಿ ತಗೊಳ್ಳಿ ಸರ್, ಚಡ್ಡಿ ತಗೊಳ್ಳಿ ಸರ್, ನಿಮ್ ಕೈ ಮುಗಿತೀನಿ, ದಯವಿಟ್ಟು ಚಡ್ಡಿ ತಗೊಳ್ಳಿ ಸರ್ ಅಂತ ಕೈ ಮುಗ್ದಾಗ್ಲೂ ನನಗೆ ಕೈ ನೋವು ಬಂದಿರಲಿಲ್ಲ. ಆದರೆ ಇವತ್ತು ನೀರು ಹಿಡಿದು ಕೈ ಎತ್ತಕ್ಕೂ ಆಗದಿರೋ ಥರ ನೋವು ಬಂದ್ಬಿಟ್ಟಿದೆ. ಈಗ ನನ್ನ ಫ್ಯಾನ್ಸ್ ಬಂದು, ಸರ್ ನೀವು ಚಡ್ಡಿ ಮಾರೋರಲ್ವಾ, ಗ್ಲಾಡ್ ಟು ಮೀಟ್ ಯು ಅಂತ ಹೇಳಿದ್ರೆ ನಾನು ಯಾವ ಕೈಯಿಂದ ಶೇಕ್ ಹ್ಯಾಂಡ್ ಮಾಡಲಿ? ಕಿತ್ಕಿದ್ ಬೇಳೆ ಸಾರು ಮಾಡಬೇಕು ಅಂತ ಅವರೆಕಾಯಿ ತಂದು ಬಿಡಿಸಿ ಇದ್ದಾಗಲೂ ನನ್ನ ಕೈ ಇಷ್ಟು ನೋವಾಗಿರ್ಲಿಲ್ಲ. ಈಗ ದೇವ್ರ ದೀಪ ಹಚ್ಚಕ್ಕೆ ಕಡ್ಡಿಗಿರಕ್ಕೂ ಕೈ ನೋವಾಗ್ತಿದೆಯೇ. ದೇವ್ರೆ ದೇವ್ರೆ. ವಾಕಿಂಗ್ ಹೋಗ್ಬೇಕಾದ್ರೆ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಓಡಾಡ್ತಿದ್ದೆ. ನೀರು ತುಂಬಿರೋ ನೋವಿಗೆ ಹ್ಯಾಂಡ್ಲಿಂಗ್ ಸ್ಟಿಕ್ ಬೇಕು ಅನ್ಸತ್ತಲ್ಲಪ್ಪ ಭಗವಂತ.
ನಿನ್ನ ಪುರಾಣ ಪುಣ್ಯ ಕಥೆಗಳನ್ನು ಹೇಗೆ ಓದಲಿ, ಪುಟ್ಟಗಳನ್ನು ಹೇಗೆ ತಿರುಗಿಸ್ಲಿ? 45 ಪೇಜ್ ಅಸೈನ್ಮೆಂಟ್ನ ಒಂದೇ ದಿನದಲ್ಲಿ ಬರೆದ್ರು ಕೈ ನೋವಲಿಲ್ಲ. ಕೊಡ ಹಿಡ್ದುನೇ ಕೈ ನೋವು ಬಂದ್ಬಿಟ್ಟದೆ. ಇನ್ನೊಂದು ರೆಕಾರ್ಡ್ ನಾನು ಹೆಂಗೆ ಬರೀಲಿ? ನೀನು ಕೊಡ ಹಿಡ್ದಿದ್ದೆ ರೆಕಾರ್ಡು ಪ್ರಣಿ. ಎಲ್ಲರ ಕೋಟಾನು ಆಯ್ತು. ಈ ನನ್ನ ಮಗನ ಸೌಂಡೇ ಇಲ್ವೇ? ಲೇ ದಟ್ ಮೈ ಸನ್, ಎಸ್ ನೀನು ಏನಾದರೂ ಸೌಂಡ್ ಮಾಡೋ. ಸೌಂಡ್ ಸಾಕು, ಮಾತಾಡು. ಆಂಟಿ, ಅಮ್ಮ ಬೈತಾಳೆ. ನಿಮ್ ಕೊಡ ಆಮೇಲೆ, ಮೊದಲು ನನ್ನ ಕೊಡ. ಆಂಟಿ ಲೈನಲ್ಲಿ ಬನ್ನಿ, ನಾವು ಇಲ್ಲಿ ಬರ್ತಿಲ್ವಾ ಲೈನಲ್ಲಿ? ಇನ್ನೊಂದ್ಸತಿ ಲೈನ್ ಮುರಿದ್ರೆ ನಲ್ಲಿನ ಮುರಿದಾಕ್ಬಿಡ್ತೀನಿ ಅಂತ ಕೂಗಿ ಕೂಗಿ ನನ್ನ ಗಂಟ್ಲು ನೋವ್ತಾ ಇದೆ. ನಿಜ ಹೇಳ್ತೀನಿ, 100 ಹೆಡ್ ಶಾಟ್ ಹೊಡೆದಾಗ್ಲೂ ನನ್ನ ಬೆರಳುಗಳು ನೋವಾಗಿರ್ಲಿಲ್ಲ. ಆದ್ರೆ ಈಗ ಚೊಂಬು ಹಿಡ್ದು ನನ್ನ ಕೈಯೇ ಚೊಂಬಾಗ್ಬಿಟ್ಟಿದೆ. ಅಯ್ಯೋ ಸಾಕು, ಸುಮ್ಮನೆ ಇರೋ. ಒಂದಿನಕ್ಕೆ ನಾವು ಹೀಗೆ ಹೇಳ್ತಿದ್ದೀವಿ. ಪಾಪ ಪ್ರತಿದಿನ ಎಷ್ಟೋ ಜನ ಕಿಲೋಮೀಟರ್ ಗಟ್ಟಲೆ ದೂರ ಹೋಗಿ ನೀರು ತಗೊಂಡ್ಬರ್ತಾರೆ. ಅವ್ರಿಗೆಲ್ಲ ಎಷ್ಟು ಕಷ್ಟ ಆಗ್ತಿರ್ಬೇಡ. ಹೌದಮ್ಮ, ನೀರಿಗಿರೋ ಮಹತ್ವನೇ ಅದು. ಮೊದಲು ನಾವು ಅದನ್ನು ತಿಳ್ಕೋಬೇಕು. ಏನು ಅರ್ಥ ಮಾಡ್ಕೋಬೇಕೋ ಏನೋ, ನಿಮಗೆಲ್ಲ ಬುದ್ಧಿನೇ ಇಲ್ಲ. ಮಹತ್ವ ಇರೋದು ನೀರಿಗಲ್ಲಪ್ಪ, ಮಹತ್ವ ಇರೋದು ನೋಟ್ಗೆ. ನೀರಲ್ಲಿ ಒಳ್ಳೆ ನೀರು, ಕೊಚ್ಚೆ ನೀರು ಅಂತ ಇದೆ. ಅದೇ ನೋಟಲ್ಲಿ ಒಳ್ಳೆ ನೋಟು, ಕೆಟ್ಟ ನೋಟು ಅಂತ ಇದೆಯಾ? ಇಲ್ಲ. ನೀರಲ್ಲಿ ಒಂದು ಚೂರು ಗಲೀಜಿದ್ರು ಅದನ್ನ ಚೆಲ್ಬಿಡ್ತೀವಿ. ಅದೇ ನೋಟಲ್ಲಿ ಗಲೀಜಿದ್ರೆ ಬಿಸಾಕ್ಬಿಡ್ತೀವಾ? ಆ ಗಲೀಜನ್ನ ಕ್ಲೀನ್ ಮಾಡ್ತೀವಿ. ಹರಿದೋಗಿದ್ರೆ ಅಂಟಿಸ್ತೀವಿ, ಅದನ್ನೇ ಬ್ಯಾಂಕ್ ಕೊಡ್ತೀವಿ. ಆಗ್ಲೂ ಆ ನೋಟು ಚಲಾವಣೆ ಆಗುತ್ತೆ. ದುಡ್ಡಿತ್ತು ಅಂದರೆ ಟ್ಯಾಂಕರ್ ಅವ್ರಿಗೆ ಫೋನ್ ಮಾಡಿದ್ರೆ 5 ನಿಮಿಷದಲ್ಲಿ ಬಂದು ನೀರು ತುಂಬಿಸಿ ಹೊರಟೋಗ್ತಾರೆ. ಶಿವು, ನೀರು ಪ್ರಾಣ ಜಲ ಕಣು. ಅದೇ ನೋಟು ಪ್ರಾಣ ಹಣ ಅಂತೀಯಾ? ಒಂದು ದೇಶದ ನೋಟು ಇನ್ನೊಂದು ದೇಶದಲ್ಲಿ ಚಲಾವಣೆ ಆಗಲ್ಲ, ಎಕ್ಸ್ಚೇಂಜ್ ಆಗಲೇಬೇಕು. ಆದರೆ ನೀರು ಜಗತ್ತಿನ ಯಾವ ಮೂಲೆಗೆ ಹೋದ್ರೂ ನೀರೇ ಕಣೆಯ, ನೀರೇ ಕಣೆಯ. ಅದು ಸಾರ್ವತ್ರಿಕ. ಅದು ಅಲ್ಲದೆ ನೋಟನ್ನು ಎಷ್ಟು ಬೇಕಾದರೂ ಪ್ರಿಂಟ್ ಮಾಡ್ಬೋದು, ಆದರೆ ನೀರನ್ನು ಪ್ರಿಂಟ್ ಮಾಡೋಕ್ಕಾಗತ್ತೇನ್ರಿ? ನೀವು ನೀರು ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇರೋದು ಕೇಳ್ತಾ ಇದ್ರೆ ನನಗೆ ಈ ಕೂಡಲೇ ನಿರ್ಜನ ಪ್ರದೇಶಕ್ಕೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಇದು ನಿರ್ಜನ ಪ್ರದೇಶ. ಇವಾಗೆಲ್ಲ ಹೋಗ್ತಿದ್ಯಪ್ಪ? ನೀರು ಹಿಡಿದು ಬಾಡಿಯಲ್ಲಿ ಸಿಕ್ಕಾಪಟ್ಟೆ ಪೇನ್ ಆಗ್ತಾ ಇದೆ. ಅದಕ್ಕೆ ಬಚ್ಚಲ ಮನೆಗೆ ಹೋಗಿ ಬಿಸಿ ಬಿಸಿ ನೀರಲ್ಲಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ತೀನಿ. ಅಯ್ಯ, ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದು, ನಾನೇನೋ ಸಾಯ್ಸಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಥರ ಸ್ನಾನಾನ ಅಂತ ಕೋರಸಲ್ಲಿ ಕೂಗ್ತಾ ಇದ್ದೀರಲ್ಲ. ಕಡಿಮೆ ನೀರಿರೋ ದಿನದಲ್ಲಿ 2 ಸತಿ ಸ್ನಾನ ಮಾಡ್ತೀಯಾ? ಇದು ಮಹಾಪರಾಧ. ಸುಮ್ಮನೆರಪ್ಪ, ಸ್ನಾನ ಮಾಡಿದ್ರೆ 2 ಬಕೆಟ್ ನೀರು ಖರ್ಚಾಗುತ್ತೆ. ಮಹಾಪರಾಧ ಅಂತೆ, ಮಹಾಪರಾಧ. ನನ್ನ ಕೈಲಾಗಲ್ಲಪ್ಪ. ರೀ ನನ್ನ ಮಾತು ಕೇಳ್ರಿ ರೀ. ಅಯ್ಯೋ ಅನ್ಯಾಯವಾಗಿ 2 ಬಕೆಟ್ ನೀರು ವೇಸ್ಟ್ ಆಗ್ಬಿಡುತ್ತಲ್ಲಪ್ಪ. ರಾಣಿ, ಸ್ಕಂದ, ಮಾವ, ಆಯ್ತು ಅರ್ಥ ಆಯ್ತು. ನಾನೇ ಹೋಗ್ತೀನಿ. ಗಿರಿ ಗಿರಿ ಗಿರಿ, ಅಯ್ಯೋ ನಿನ್ನೆ ರಾತ್ರಿ ನಾನು ಕಣ್ಣು ಮುಚ್ಕೊಂಡು ಮಲಗಿರ್ಬೇಕಾದ್ರೆ ಒಂದು ಭಯಂಕರವಾಗಿರೋ ಕನ್ಸು ಬಿತ್ತು. ಕಣ್ಣು ಮುಚ್ಕೊಂಡು ಮಲಗ್ದಾಗಲೇ ಕನ್ಸು ಬೀಳೋದು. ಕನ್ಸು ಏನು ಅಂತ ಕೇಳು. ಏನು, ನೀರು ತುಂಬ್ತಾ ಇದ್ರಾ? ಹೇ, ನಿಮ್ಗೆ ಹೆಂಗ್ ಗೊತ್ತಾಯ್ತು? ನನಗೂ ಸೇಮ್ ಕನ್ಸು ಬಿದ್ದಿತ್ತು. ಹೌದಾ? ಆದ್ರೆ ನೀರನ್ನ ನಾನು ತುಂಬ್ತಾ ಇದ್ದೆ. ನಾನೇನು ಮಾಡ್ತಾ ಇದ್ದೆ? ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ. ಬರೀ ಹೇಳ್ತಾ ಇದ್ನಾ, ಮಾಡ್ಲಿಲ್ವಾ? ಕನ್ಸರ್ ಕಷ್ಟ ಯಾರು ಕಣ್ಗೂ ಕಾಣಿಸಲ್ಲ. ಹಾಳಾಗೋಗ್ಲಿ. ಏನ್ ಮಾಡಿದ್ಯಾ ತಿಂಡಿ? ಇನ್ನು ಗಾಡಿನೇ ನಿಲ್ಸಿರಲ್ಲ, ಬಾಗ್ಲ ಹತ್ರ ನಿಂತ್ಕೊಂಡೆ ಅಡ್ಗೆ ಸ್ಮೆಲ್ ನೋಡಿ ಏನ್ ಅಡ್ಗೆ ಮಾಡಿದೀನಿ ಅಂತ ಹೇಳ್ತೀರಾ. ಸರಿ, ಈಗ ಹೇಳಿ ನೋಡೋಣ.
ಓ ನಮಗೆ ಚಾಲೆಂಜಾ? ನಾವು ಸ್ಮೆಲ್ಲಲ್ಲಿ ಡಾಬರ್ ಮ್ಯಾನು, ಜರ್ಮನ್ ಶೆಪರ್ಡು, ಬೀಗಲ್ಲು, ಲ್ಯಾಬು ಇದೆಲ್ಲದಕ್ಕೂ ಚಾಲೆಂಜ್ ಮಾಡ್ತೀವಿ. ಆದರೆ ಸ್ಮೆಲ್ ನೋಡಿ ಕಂಡುಹಿಡಿಯೋಷ್ಟು ಟೈಮು ಈಗ ನನಗಿಲ್ಲ. ಡೈರೆಕ್ಟಾಗೇ ನೋಡ್ಬಿಡ್ತೀನಿ. ಓ ಅಯ್ಯೋ 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 ಏಯ್, ಚಟ್ನಿ ಚಲ್ಕೊಂಡು ನಾನು ಅಯ್ಯೋ 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 ಅನ್ಬೇಕು. ನೀನು ಹೇಳ್ತಾ ಇದೆಯಲ್ಲ. ರೀ, ಮೊದಲೇ ನೀರಿಲ್ಲ, ಇಂಥ ಟೈಮಲ್ಲಿ ಚಟ್ನಿ ಚೆಲ್ಕೋಬೇಕಾಗಿತ್ತಾ? ಅಯ್ಯೋ, ಬಟ್ಟೆ ಒಗ್ಯಕ್ ನನಗೆ ಎಲ್ಲಪ್ಪ ಹೋಗ್ಲಿ, ಏನಪ್ಪ ಮಾಡ್ಲಿ ಭಗವಂತ? ಏ ಗಿರಿ, ಯಾಕಿಷ್ಟು ಓವರ್ ಆಗಿ ಡ್ರಾಮಾ ಮಾಡ್ತಾ ಇದೆಯಾ? ಇತ್ತೀಚೆಗೆ ಫ್ಯಾಮಿಲಿ ಡ್ರಾಮಾ ಸೀರೀಸು ಜಾಸ್ತಿ ನೋಡ್ತಾ ಇದೆಯಾ ಅನ್ಸುತ್ತೆ. ಅದಕ್ಕೆ ಹೀಗೆ ಓವರ್ ಆಗಿ ಆಡ್ತಾ ಇದೆಯಾ? ಇಟ್ಸ್ ವೆರಿ ಸಿಂಪಲ್. ತಟ್ಟೆಯನ್ನು ಬಿಸಾಕಿ ನೀರನ್ನು ತೆಗೆದುಕೊಳ್ಳಿ, ಒರೆಸ್ಕೊಳ್ಳಿ, ತಗೊಳ್ಳಿ, ಒರೆಸ್ಕೊಳ್ಳಿ, ತಗೋ. ಓ ಗಿರಿ, ಗಿರಿ ಚಟ್ನಿ ಜೋಬಲೆಲ್ಲ ಬಿದ್ದೆ ಇಲ್ಲಿ ನೋಡು. ಅಯ್ಯೋ ಸಾಕು ನಿಲ್ಸ್ರಿ. ಮಿಕ್ಕಿದ ಚಟ್ನಿಲ್ಲ ದಾರಿಲಿ ಹೋಗ್ತಾ ತಿನ್ಕೊಂಡು ಹೋಗ್ಲಿ. ಇರು, ಪೂರ್ತಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಕರ್ಮ ಕರ್ಮ, ಕಷ್ಟಪಟ್ಟು ನೀರು ತಂದಿದ್ದೆ, ಆ ಚಟ್ನಿ ಕೈನಾದ್ರಲ್ಲ ಅದೇ ಆ ನೀರೆಲ್ಲ ಹಾಳು ಮಾಡ್ಬಿಟ್ರಲ್ರಿ. ಏ ಗಿರಿ, ನಾನು ಈ ಶರ್ಟ್ನ ಸಾಂಬಾರಲ್ಲದಿದ್ರೆ 150-200 ರೂಪಾಯಿ ತರಕಾರಿ ಹಾಳಾಯ್ತು ಅಂತ ಅಳಬೇಕು. ಆಫ್ಟರ್ ಆಲ್ ನೀರು ಹೋದ್ರೆ ವೈ. ರೀ, ಏನ್ರಿ ನೀವು ನೀರಿನ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ತೀರಲ್ಲ? ಈ ಬೀದಿಲಿ ಸಿಗ್ಲಿಲ್ಲ ಅಂತ ಆ ಬೀದಿಲಿ ಸಿಗ್ಲಿಲ್ಲ ಅಂತ ಇನ್ನೊಂದು ಬೀದಿಗೆ ಹೋಗಿ ನಾನು ನೀರು ತಗೊಂಡ್ಬಂದಿದ್ದೆ. ಒಂದು ತಪ್ಪಲೆ ನೀರು ತಗೊಂಡ್ಬರಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೆ, ಯಾರ್ಯಾರ ಹತ್ರ ಜಗಳ ಮಾಡಿದ್ದೆ ಅಂತ ಗೊತ್ತೇನೆ ನಿಮ್ಗೆ? ಹಾಗಂತ ಹೀಗೆ ಹೋಗ್ಬಿಡ್ಲ ಆಫೀಸ್ಗೆ? ಬಾ ಸೈಡ್ಗೆ. ಅಯ್ಯೋ ರೀ, ಏನ್ ಜನ ರೀ, ಹೋಗಿ ಹೋಗಿ ಲಿಕ್ವಿಡ್ಗೆಲ್ಲ ತಲೆ ಕೆಡಿಸ್ಕೊಳ್ತಾರೆ. ಅದ್ರ ಬದಲು ಪೆಟ್ರೋಲ್ ಅಂದ್ರೆ ಲಿಕ್ವಿಡ್ ಗೋಲ್ಡ್, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಒಂದು ಬೆಲೆ ಇರುತ್ತೆ. ಇವ್ರಿಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ ಏನೋ. ಒಂದ್ ನಿಮಿಷ ಬರೀಲಿ. ಯಾಕಪ್ಪ ಲಿಕ್ವಿಡ್ ಗೋಲ್ಡ್ ಕೊಡ್ತೀಯಾ? ಅಲ್ರಿ ಶಿವಪ್ಪಣ್ಣ, ಚಹಾ ಕೊಡ್ತೀನಿ, ಬಿಸಿ ಬಿಸಿ ಚಹಾ. ಚಾನ? ಹಾ, ಹಾ. ಆಹಾ, ನಿಮ್ಮ ಈ ಅಮೋಘವಾದ ಬೇಕರಿಯ ಚಾನ ಕಾಸು ಕೊಟ್ಟು ಕುಡಿಯುವಷ್ಟು ದೊಡ್ಡ ಮನುಷ್ಯ ನಾನಲ್ಲ. ಕಾಸು ಕೇಳಿದ್ರೆ ಕ್ಯಾ ಕಳಿಸಿ ಮುಖ ಕುಗಿರಿ. ನಂಗಲ್ರಿ, ಇವಂಗ್ರಿ ವ್ಯಾಪಾರ ಆಗಿಲ್ಲ ನೋಡ್ರಿ, ಅದಕ್ಕ ಚಾನ ಫ್ರೀ ಕೊಡಾಕತ್ತೀವ್ರಿ. ವ್ಯಾಪಾರ ಆಗಿಲ್ವಾ? ಯಾಕೆ? ಶಿವಪ್ಪಣ್ಣ, ಒಂದಿನ ನೀರ್ ಬರಾಗಿಲ್ಲ ಅಂತೇಳಿ ಇಷ್ಟು ದಿನ ಆದ್ರೂ ನೀರ ಬಂದಿಲ್ರಿ, ಅದಕ್ಕ ಚಾನ ವ್ಯಾಪಾರ ಆಗವಲ್ತು. ಅಲ್ಲ, ನೀರ್ ಬರ್ಲಿಲ್ವಲ್ಲ ಅನ್ನೋ ಟೆನ್ಷನ್ಗಾದ್ರೂ ಚಾ ಕುಡಿಬೇಕಿತ್ತಲ್ಲ. ಆ ಟೆನ್ಷನ್ಗೆ ಟೀ ಕುಡಿಯಕ್ ಬಂದಿದ್ರು, ಆದ್ರೆ ಟೇಸ್ಟ್ ಚೆನ್ನಾಗಿಲ್ಲ ಅಂತ ವಾಪಸ್ ಹೋದ್ರು. ಯಾಕೆ? ತುಂಬಾ ನೀರಾಗಿತ್ತಾ? ನೀರ ಶಿವಪ್ಪಣ್ಣ, ಅದನ್ನ ನೋಡಿ ಬಹಳ ದಿನ ಆತ್ರಿ, ನೀರು ಸಿಗ್ವಲ್ತಂತೇಳಿ ನನ್ನ ಜೀವನದಾಗ ಫಸ್ಟ್ ಟೈಮು ಗಟ್ಟಿ ಹಾಲಿನಾಗ ಚಾ ಮಾಡಿನ್ರಿ. ಶಿವಪ್ಪಣ್ಣ, ಇಷ್ಟು ದಿನ ನಾವು ಅರ್ಧ ಲೀಟರ್ ಹಾಲಿಗೆ 1.5 ಲೀಟರ್ ನೀರು ಮಿಕ್ಸ್ ಮಾಡ್ತಿದ್ವಿ. ನಮ್ಮ ಏರಿಯಾದ ಮಂದಿಗೆಲ್ಲ ಅದ ಚಾ ಕುಡಿದು ರೂಢಿಯಾಗಿ ಈಗ ಗಟ್ಟಿ ಹಾಲಿನಾಗ ಚಾ ಮಾಡಿದ್ರು, ಯಾರು ಬಂದು ಕುಡಿಯವಲ್ರಿ. ಅಪರೂಪಕ್ಕೆ ಯಾರೇ ಬಂದ್ರ ಲೇ ಯಾವ ಸೀಮೆ ಚಾ ಮಾಡಿಲೆ ಅಂತ ಉಗಿದು ಹೋದ್ರಿ. ಇದು ಉಗ್ದಿರೋ ಟೀನಾ? ಅಲ್ರಿ, ಗಟ್ಟಿ ಹಾಲಿನಾಗ ಫ್ರೆಶ್ ಆಗಿ ಮಾಡಿರೋ ಚಾ ರೀ. ಓಹೋ, ಎಂತೆಂಥ ಜನ ಇರ್ತಾರೆ ಭಗವಂತ. ಆಕ್ಚುಲಿ ನನಗೂ ಗಟ್ಟಿ ಹಾಲಲ್ಲಿ ಟೀ ಕುಡಿಬೇಕು ಅಂತ ಬಹಳ ದಿನಗಳಿಂದ ಆಸೆ. ಕೊಡು, ನಾನು ಕುಡಿತೀನಿ. ಆಹಾ, ಬಹಳ ರುಚಿಯಾಗಿ. ಗಿರ್ಜಾವ್ರೆ, ಗಿರ್ಜಾವ್ರೆ, ಸೋಷಿಯಲ್ ಸಂಧ್ಯಾ ಅವರೇ, ನಿಮ್ ಕಣ್ಣಿಗೆ ಯಾವಾಗಲೂ ಗಿರ್ಜಾವ್ರೆ ಕಾಣಿಸದ, ಶಿವಣ್ಣ ಕಾಣಿಸಲ್ವಾ? ಅದೇನು ಯಾವಾಗಲೂ ಲೋಟ ಹಿಡ್ಕೊಂಡು ಬರ್ತಾ ಇದ್ರಿ, ಇವತ್ತು ಕೊಡಾರೆ ಹಿಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ನಿಮ್ಮ ಈ ಕೊಡ ತುಂಬಿಸೋಷ್ಟು ರೇಷನ್ನು ನಮ್ಮ ಮನೇಲಿ ಇಲ್ಲ, ತಾವೇನು ಹೊರಡ್ಬೋದು. ನಮಸ್ಕಾರ. ಅಯ್ಯಯ್ಯೋ ಶಿವಣ್ಣ, ನಾನು ರೇಷನ್ ಕೇಳಕ್ ಬಂದಿಲ್ಲ, ಒಂದೇ ಒಂದ್ ಕೊಡ ನೀರ್ ಕೇಳಕ್ ಬಂದಿದ್ದೀನಿ. ನೀರಾ ಅಲ್ಲ, ನೀರು. ಶಿವಪ್ಪಣ್ಣ, ಮೊದ್ಲ ನಾವು ನೀರಿಲ್ದ ಒಣಗೋಗಿರೋ ತರಗೆಲೆ ಆಗಿವಿ, ಇವ್ರಿಗೆ ಮಾತ್ರ ನೀರ್ಗೀರು ಕೊಟ್ಟಿಟ್ರೆ ಮತ್ತ. ಏ ಬಸ್ಯ, ಏನ್ ಹೀಗ್ ಮಾತಾಡ್ತಾ ಇದೀಯಾ? ನೀರು ಕೇಳಿದರೆ ಪಾನಕ ನೀಡುತ್ತಾರೆ ಇಲ್ಲಿ ಅಂತ ಕೇಳಿಲ್ವಾ? ಶತ್ರುಗಳು ಬಂದು ನೀರು ಕೇಳಿದ್ರು ಕೊಡಬೇಕಾಗಿರೋದು ನಮ್ಮ ಧರ್ಮ, ಬಿಕಾಸ್ ಇಟ್ ಇಸ್ ಅವರ್ ಕರ್ಮ. ಸಂಧ್ಯಾ ಅವರೇ, ಯಾಕೆ ನಿನ್ನೆ ನೀವು ನೀರು ಹಿಡಿಯಕ್ಕೆ ಹೋಗ್ಲಿಲ್ವಾ? ಅದು ಶಿವಣ್ಣ, ನಾವು ಊರ್ಗ್ ಹೋಗಿದ್ವಿ, ಅಲ್ಲಿಂದ ಬಂದು ನೋಡ್ತೀನಿ ನೀರ್ ಖಾಲಿ ಆಗೋಗಿದೆ. ಕುಡಿಯಕ್ಕೆ, ತೊಳಿಯಕ್ಕೆ, ಬೆಳಗಕ್ಕೆ ನೀರ್ ಬೇಕೇ ಬೇಕಲ್ವಾ? ನಿಮ್ ದಮ್ಮಯ್ಯ ಅಂತೀನಿ, ನಿಮ್ ಕೈ ಮುಗಿತೀನಿ, ಬೇಕಾದ್ರೆ ನಿಮ್ ಕಾಲ್ಗೂ ಬೀಳ್ತೀನಿ. ಒಂದೇ ಒಂದ್ ಕೊಳಗ ನೀರ್ ಕೊಡಿ, ಕೋಟಿ ಪುಣ್ಯ ಬರುತ್ತೆ, ಭಗವಂತ ಬೋಟಿ ತಿಂದ ಕಾಸು ಕೊಡ್ತಾನೆ. ಅಯ್ಯೋ ಸಂಧ್ಯಾ ಅವರೇ, ಆಫ್ಟರ್ ಆಲ್ ವಾಟರ್, ನೀರು ಹೆಚ್ಚು, ಅದಕ್ಕೆ ನೀವು ಇಷ್ಟೆಲ್ಲ ಬೇಡ್ಕೋಬೇಕಾ? ನೀವೇನು ಯೋಚನೆ ಮಾಡಬೇಡಿ, ಡೈರೆಕ್ಟಾಗಿ ನಮ್ಮ ಮನೆಗೆ ಹೋಗಿ ನನ್ನ ಹೆಂಡತಿಗೆ ನಾನು ಹೇಳಿದೆ ಅಂತ ಹೇಳಿ, ಅವಳು ನಿಮಗೆ ಖಂಡಿತ ನೀರು ಕೊಡ್ತಾಳೆ. ಯಾಕೆಂದರೆ
ಪತಿಯೇ ಪ್ರತ್ಯಕ್ಷ ದೇವರು ಅಂತ ಅನ್ಕೊಂಡಿದ್ದಾಳೆ ನನ್ನ ಹೆಂಡತಿ. ಅವಳು ನಾನು ಹಾಕಿದ ಗೆರೆನ 100% ದಾಟೋದಿಲ್ಲ. ಏನು ಚಿಂತೆ ಮಾಡಬೇಡಿ, ಹೋಗಿ. ಆಹಾ, ಶಿವಣ್ಣ ಶಿವಣ್ಣ ಶಿವಣ್ಣ, ನೀವು ಬಡವರ ಬಂಧು, ನಿರಾಶ್ರಿತರ ಆಶಾಕಿರಣ, ನೊಂದವರ ಪಾಲಿನ ಕಲ್ಪವೃಕ್ಷ, ನಮ್ಮ ಏರಿಯಾಗೆ ಕಣ್ಮಣಿ, ಇಂಡಿಯಾದ ಶಿರೋಮಣಿ. ಒಟ್ನಲ್ಲಿ ನಮ್ಮನೆ ಪಾಲ್ಗೆ ನೀವೇ ಭಗೀರಥ. ಇರ್ಲಿ ಇರ್ಲಿ ಇರ್ಲಿ, ಅಭಿಮಾನ ಮನಸ್ಸಲ್ಲೇ ಇರ್ಲಿ. ಹೋಗಿ ಹೋಗಿ ನೀರಿಸ್ಕೊಳ್ಳಿ. ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು. ಗಿರ್ಜವ್ರೆ, ಶಿವಪ್ಪಣ್ಣ, ನೀರಿನ ವಿಷಯದಾಗ ಇಷ್ಟು ಈಜಿ ಆಗಿದಿರಲ್ರಿ, ಇದು ಬರೋಬ್ಬರಲ್ಲ. ಆಹಾ, ರುಚಿಯಾಗಿದೆ. ಬರ್ತೀನಿ.